ನಮಸ್ಕಾರ ನನ್ನ ಎಲ್ಲಾ ಪ್ರೀತಿಯ ಕನ್ನಡ ದೇವರಿಗೆ ನಾನು ನಿಮ್ಮ ಪ್ರೀತಿಯ ಕನ್ನಡ ಪವರ್ ಟಾಕ್ಸ್ ಚಾನೆಲ್ ಇಂದ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುತ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಕೊಡಿ ಮತ್ತೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಅನ್ನು ಒತ್ತಿ ಮಿಸ್ ಮಾಡಬೇಡಿ. ದೇವಸ್ಥಾನಗಳಲ್ಲಿ ಗಂಟೆಗಳು ಏಕೆ ಇರುತ್ತವೆ? ನಾವು ದೇವಸ್ಥಾನವನ್ನು ಪ್ರವೇಶಿಸಿದಾಗಲೆಲ್ಲ ಸಾಮಾನ್ಯವಾಗಿ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಗಂಟೆಗಳನ್ನು ಕಾಣುತ್ತೇವೆ. ಕೆಲವೊಮ್ಮೆ ದೇವಸ್ಥಾನದ ಒಳಗೆ ಸಹ ಗಂಟೆಗಳನ್ನು ಕಾಣುತ್ತೇವೆ. ನಾವು ಸಾಮಾನ್ಯವಾಗಿ ದೇವಸ್ಥಾನವನ್ನು ಪ್ರವೇಶಿಸುವಾಗ ಅಥವಾ ದೇವರಿಗೆ ಪೂಜೆ ಸಲ್ಲಿಸುವ ಮೊದಲು ಗಂಟೆಯನ್ನು ಬಾರಿಸುತ್ತೇವೆ. ಹಿಂದೂ ದೇವಾಲಯಗಳಲ್ಲಿ ಗಂಟೆಗಳ ಮಹತ್ವ. ಒಳಗಿನ ಕೋಣೆಯನ್ನು ಪ್ರವೇಶಿಸುವ ಮೊದಲು ನಾವು ಸಾಮಾನ್ಯವಾಗಿ ಗಂಟೆ ಬಾರಿಸುತ್ತೇವೆ. ದೇವಾಲಯದಲ್ಲಿ ಗಂಟೆಗಳು ಏಕೆ ಇರುತ್ತವೆ ಎಂದು ನಾವು ಕೆಲವೊಮ್ಮೆ ಆಶ್ಚರ್ಯಪಡುತ್ತೇವೆ. ಮತ್ತು ದೇವಾಲಯದಲ್ಲಿ ಗಂಟೆಗಳನ್ನು ಇಡುವುದರ ಮಹತ್ವವೇನು? ದೇವಾಲಯದಲ್ಲಿ ಗಂಟೆಗಳ ಮಹತ್ವ. ಗಂಟೆಯು ಸರಳ ಲೋಹದಿಂದ ಮಾಡಲ್ಪಟ್ಟಿಲ್ಲ. ಇದು ಸೀಸ, ತಾಮ್ರ, ಸತು, ಕ್ರೋಮಿಯಂ ಮತ್ತು ಮ್ಯಾಂಗನೀಸ್ನಂತಹ ವಿವಿಧ ಲೋಹಗಳಿಂದ ಮಾಡಲ್ಪಟ್ಟಿದೆ. ನಿಜವಾದ ವಿಜ್ಞಾನವೆಂದರೆ ವಿವಿಧ ಲೋಹಗಳು ಮಿಶ್ರಣವಾಗುವ ಅನುಪಾತ. ಗಂಟೆ ಬಾರಿಸುವಾಗ ಉತ್ಪತ್ತಿಯಾಗುವ ಶಬ್ದವು ನಿಮ್ಮ ಎಡ ಮತ್ತು ಬಲ ಮೆದುಳಿನ ನಡುವೆ ಏಕತೆಯನ್ನು ಸೃಷ್ಟಿಸುತ್ತದೆ. ಗಂಟೆಯಿಂದ ಉತ್ಪತ್ತಿಯಾಗುವ ತೀಕ್ಷ್ಣವಾದ ಶಬ್ದವು ಕನಿಷ್ಠ 7 ನಿಮಿಷಗಳ ಕಾಲ ಇರುತ್ತದೆ. 7 ಗುಣಪಡಿಸುವ ಕೇಂದ್ರಗಳು ತೀಕ್ಷ್ಣವಾದ ಶಾಶ್ವತ ಶಬ್ದದಿಂದ ಸಕ್ರಿಯಗೊಳ್ಳುತ್ತವೆ. ಗಂಟೆಯ ದೇಹವು ಕಾಲವನ್ನು ಪ್ರತಿನಿಧಿಸುತ್ತದೆ, ಅಂದರೆ ಅನಂತ, ಆದರೆ ಗಂಟೆಯ ನಾಲಿಗೆ ಸರಸ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಗಂಟೆಯ ಹಿಡಿಕೆ ಗರುಡ, ನಂದಿ ಅಥವಾ ಚಕ್ರವನ್ನು ಪ್ರತಿನಿಧಿಸುತ್ತದೆ. ನಾವು ದೇವಸ್ಥಾನವನ್ನು ಪ್ರವೇಶಿಸಿದ ಕ್ಷಣ ನಾವು ಗಂಟೆಯನ್ನು ಸ್ಪರ್ಶಿಸಿ ಅದನ್ನು ಬಾರಿಸುತ್ತೇವೆ. ಉತ್ಪತ್ತಿಯಾಗುವ ಶಬ್ದವು ಪ್ರತಿಧ್ವನಿ ಮೋಡ್ನಲ್ಲಿ ಕನಿಷ್ಠ 7 ಸೆಕೆಂಡುಗಳ ಕಾಲ ಇರುತ್ತದೆ. ಈ ಶಬ್ದವು ನಿಮ್ಮ ದೇಹದ 7 ಚಕ್ರಗಳ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಗಂಟೆಯ ಶಬ್ದವನ್ನು ಕೇಳಿದ ಕ್ಷಣ ಮೆದುಳು ಆಲೋಚನೆಯಿಂದ ವಂಚಿತವಾಗುತ್ತದೆ ಮತ್ತು ಅದು ಟ್ರಾನ್ಸ್ ಸ್ಥಿತಿಯನ್ನು ಪ್ರವೇಶಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ಸ್ಥಿತಿಯಲ್ಲಿ ನೀವು ತುಂಬಾ ಗ್ರಹಿಸುವವರಂತೆ ತೋರುತ್ತದೆ. ಹಿಂದೂ ಪೂಜೆಯು ಗಂಟೆಯಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಗಂಟೆ ಬಾರಿಸುವ ಮೂಲಕ ಉತ್ಪತ್ತಿಯಾಗುವ ಶಬ್ದವು ದುಷ್ಟ ಶಕ್ತಿಯನ್ನು ದೂರವಿಡುತ್ತದೆ ಎಂದು ಆಗಮಶಾಸ್ತ್ರವು ನಮಗೆ ಹೇಳುತ್ತದೆ. ದೇವರು ಗಂಟೆ ಬಾರಿಸುವುದನ್ನು ಇಷ್ಟಪಡುತ್ತಾನೆ ಏಕೆಂದರೆ ಅದು ಅವನನ್ನು ಮೆಚ್ಚಿಸುತ್ತದೆ. ಮತ್ತೊಮ್ಮೆ ನಾವು ನಮ್ಮ ಕಿವಿಗಳಲ್ಲಿ ಗಂಟೆಯ ಶಬ್ದದೊಂದಿಗೆ ಸಂಪೂರ್ಣ ಭಕ್ತಿಯಿಂದ ದೇವರ ಒಳಗಿನ ಕೋಣೆಯನ್ನು ಪ್ರವೇಶಿಸುತ್ತೇವೆ. ಗಂಟೆಯು ಓಂ ಎಂಬ ದೀರ್ಘ ಶಬ್ದವನ್ನು ಉತ್ಪಾದಿಸುತ್ತದೆ. ದೇವರ ಮುಂದೆ ಅಥವಾ ದೇವರಿಗೆ ಆಹಾರವನ್ನು ಅರ್ಪಿಸುವಾಗ ಬೆಳಕನ್ನು ಬೀಸಿದಾಗ ಗಂಟೆಯನ್ನು ಸಹ ಬಾರಿಸಲಾಗುತ್ತದೆ.